ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ಯ ಅವರು ವರ್ಧನ್ ಕಂಪನಿ CEO ಅಲ್ವಾ? ತೀರ್ಕೊಂಡ್ರಲ್ವಾ? ನಾವೀಗಿರೋದು ಅವ್ರ ಮನೇಲೆ. ಹಾ, ಫೈನ್. ಈಗ ಮುಂದೆ ಹೋಗೋಣ. ನಾನು ಕೆಲವು ಇಮೇಜಸ್ ಮತ್ತೆ ಲೆಟರ್ಸ್ನ ತೋರಿಸ್ತೀನಿ. ಅದೇನು ಅಂತ ಗೊತ್ತಾಗುತ್ತಾ ಹೇಳಿ. ಓಕೆ ಡಾಕ್ಟರ್. ನೋಡಿ ಹೇಳಿ, ಇದೇನು ನೆನಪು ಮಾಡುತ್ತೆ ನಿಮಗೆ? ಮಾವಿನ ಹಣ್ಣು ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ವಾವ್, ಒಂದು ವಿಷಯ ಹೇಳಿದ ತಕ್ಷಣ ಅದ್ರ ರಿಲೇಟೆಡ್ ಆಗಿರುವಂಥದ್ದು ನೀವು ಟಕ್ ಅಂತ ಕಂಡಿಡಿದು ಬಿಟ್ರಿ. ಯು ಆರ್ ಫ್ಯಾಂಟಾಸ್ಟಿಕ್. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಇದು ನಿಮಗೆ ರಿಲೇಟೆಡ್ ಆಗುತ್ತಾ? ಎಸ್ ಡಾಕ್ಟರ್. ಸ್ಪೀಡ್. ವಾಟ್? ಆಕ್ಸಿಡೆಂಟ್. ಕಾರು ಸ್ಪೀಡಾಗಿ ಹೋದ ಹಾಗೆ, ಆಕ್ಸಿಡೆಂಟ್ ಆದ ಹಾಗೆ ಫೀಲ್ ಆಗುತ್ತೆ. ಸಮ್ವಾಟ್ ಐ ಡೋಂಟ್ ನೋ ಡಾಕ್ಟರ್, ಐ ಡೋಂಟ್ ನೋ. ಓಕೆ ಓಕೆ, ಕಾಮ್ ಡೌನ್. ತೋಡಿ, ನೀರು ಕುಡೀರಿ. ಕಾಮ್ ಡೌನ್, ಕಾಮ್ ಡೌನ್. ನಿಧಾನಕ್ಕೆ ನೀರು ಕುಡೀರಿ. ಓಕೆ, ಈ ಬಟ್ಟೆ ಕಣ್ಣು ಕಟ್ಕೊಳ್ಳಿ. ಯಾಕೆ ಡಾಕ್ಟರ್? ಹಾಕೊಳ್ಳಿ, ಹೇಳ್ತೀನಿ. ಒಂದು ನಿಮಿಷ ಬರ್ತೀನಿ. ಸರಿ, ಈಗ ಮುಂದೆ ಹೋಗೋಣ. ಈಗ ಸ್ಮೆಲ್ಲಿಂದ ನಿಮ್ಗೆ ಏನು ನೆನಪು ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ ಡಾಕ್ಟರ್. ಕೈ ಸ್ವಲ್ಪ ಮುಂದೆ ಇಡಿ. ನೋಡಿ, ಇದು ಯಾವುದೋ ಪರ್ಫ್ಯೂಮು. ನನಗೆ ಪರಿಚಯ ಇರೋರು ಯಾರೋ ಇದನ್ನು ಬಳಸ್ತಿದ್ರು. ಯಾರು ಅಂತ ಗೊತ್ತಾಗ್ತಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. ನೋಡಿ, ಇದು ಏನು ಅಂತ ಹೇಳಿ. ಇದು ಯಾವುದೋ ಸಿಟ್ರಸ್ ಫ್ರೂಟು. ಮೋಸಂಬಿ ಅಥವಾ ಕಿತ್ಲೆ ಹಣ್ಣು. ಗುಡ್. ಹಾಗೆ ಇದನ್ನು ಸ್ಪೆಲ್ ಮಾಡಿ. ಇದು ಯಾವುದು ಅಂತ ಹೇಳಿ. ಇದು ಇನ್ನೊಂದು ಸಿಟ್ರಸ್ ಫ್ರೂಟ್. ನಿಂಬೆಹಣ್ಣು ಅಂತ ಅನ್ಸುತ್ತೆ. ವಾವ್, ವೆರಿ ಗುಡ್. ಕೊಡಿ. ನೆಕ್ಸ್ಟ್ ಹೋಗೋಣ. ಹೇಳಿ, ಇದರಿಂದ ನಿಮ್ಗೆ ಏನು ನೆನಪಾಗುತ್ತೆ ಅಂತ ಹೇಳಿ. ಸ್ಮೆಲ್ ಕಂಡ್ರೆ ನನಗಾಗಲ್ಲ. ಬಿಸಾಕಿ ಬಿಸಾಕಿ ಅದನ್ನ ಬಿಸಾಕಿ. ಕಾಮ್ ಡೌನ್, ಕಾಮ್ ಡೌನ್. ಡಿಡ್ ಇಟ್ ಟ್ರಿಗರ್ ಸಮಥಿಂಗ್? ಗೊತ್ತಿಲ್ಲ. ಅದನ್ನ ನಾನು ಹತ್ರ ತರಬೇಡಿ. ನನ್ಗೆ ಇಷ್ಟ ಆಗ್ತಾ ಇಲ್ಲ. ಅದು ನನ್ಗೆ ಇಷ್ಟ ಆಗಿಲ್ಲ. ಬಿಸಾಕಿ ಬಿಸಾಕಿ ಅದನ್ನ. ಕಾಮ್ ಡೌನ್, ಕಾಮ್ ಡೌನ್. ತೊಗೊಳ್ಳಿ, ತೊಗೊಳ್ಳಿ, ನೀರು ಕುಡೀರಿ.
ಏನಾಗ್ತಾ ಇದೆ? ಡಿಡ್ ಇಟ್ ಟ್ರಿಗರ್ ಸಮಥಿಂಗ್? ನನ್ಗೆ ಇಸ್ಮೇಲ್ ಆಗಲ್ಲ, ನನ್ಗೆ ಇಸ್ಮೇಲ್ ಆಗಲ್ಲ. ಮಾನ್ಸಿ, ಇನ್ನೊಬ್ಬರು ಫೋನ್ ಚೆಕ್ ಮಾಡೋದು ಅವ್ರ ಪರ್ಸನಲ್ ಡೈರಿ ಓದ್ದಂಗೆ. ದಿಸ್ ಇಸ್ ರಾಂಗ್. ಪರ್ಸ್ನಲ್ ಡೈರಿಯಲ್ಲಿ ಅವ್ರಿಗೇನು ಬೇಕೋ ಅದನ್ನು ಬರ್ಕೊಂಡಿರ್ತಾರೆ. ದಿಸ್ ಇಸ್ ಈವನ್ ಮೋರ್ ಪರ್ಸ್ನಲ್. ಗೊತ್ತಿದ್ದು ನೋಡ್ತಿದ್ಯಲ್ಲ ಮಾನ್ಸಿ, ಪ್ಲೀಸ್ ಅದನ್ನು ವಾಪಸ್ ಇಟ್ ಬಾ ಮಾನ್ಸಿ. ಇದು ಲಾಕ್ ಕೂಡ ಆಗಿರಲಿಲ್ಲ ಹರ್ಷ. ಅಂಥ ಪ್ರೈವೇಟ್ ಮೆಸೇಜಸ್ ಸೀಕ್ರೆಟ್ಸ್ ಇತ್ತು ಅಂದಿದ್ರೆ ಪಾಸ್ವರ್ಡ್ ಇಡ್ತಿದ್ರು ತಾನೆ. ಯಾರು ಬೇಕಾದರೂ ಈ ಫೋನಲ್ಲಿ ಏನಿದೆ ಅಂತ ನೋಡ್ಬೋದು. ಹರ್ಷ, ಇಲ್ಲಿ ನೋಡು, ಗಂಡ ಹೆಂಡತಿ ಫೋಟೋಸ್ ಗ್ಯಾಲರಿ ನೋಡ್ತಾ ಇದ್ದೆ. ಎಷ್ಟು ರೊಮ್ಯಾಂಟಿಕ್ ಕಪಲ್ ನೋಡು ಹರ್ಷ. ವೇಟ್, ಲೆಟ್ ಮಿ ಚೆಕ್ ದ ಮೆಸೇಜಸ್. ಹರ್ಷ, ನೀನು ಯಾವತ್ತೂ ಇಷ್ಟು ರೊಮ್ಯಾಂಟಿಕ್ ಆಗಿ ಮೆಸೇಜ್ ಮಾಡೇ ಇಲ್ಲ ಬಿಡು. You know what? I don't miss you. I see the moon exactly right in front of my window. ಆ ಚಂದ್ರನ್ ನೋಡಿದ್ರೆ ನಿನ್ನ ನೋಡ್ದಾಗೆ ಆಗ್ತದೆ. ಸೊ ನೀನು ನನ್ನ ಕಣ್ಮುಂದೆನೇ ಇದೆಯಾ ಅಂತ ಅನಿಸ್ತದೆ. ವಾವ್, ಮದುವೆ ಆದಮೇಲೂ ಲವರ್ಸ್ಗಳ ಥರನೇ ಇದ್ದಾರೆ ಹರ್ಷ. ಅದೇನೋ ವಿಶ್ ಅಂತ ಕಳಿಸಿದಾಳೆ. ಮೋಸ್ಟ್ಲಿ ಅವಳು ಇವ್ರಿಗಿಟ್ಟಿರೋ ನಿಕ್ ನೇಮ್ ಅನ್ಸುತ್ತೆ. ಹರ್ಷ್ ಹರ್ಷ್ ಚೆನ್ನಾಗಿದೆ ಅಲ್ವಾ ಹರ್ಷ? ಸ್ಟಾಪ್ ಇಟ್ ಮಾನ್ಸಿ. ಬೇರೆಯವ್ರ ಮೆಸೇಜಸ್ ಓದೋದು ತಪ್ಪು ಅಂತ ಗೊತ್ತಿದ್ರು ನೋಡ್ತಿದ್ಯಲ್ಲ. ವಾಟ್ಸ್ ರಾಂಗ್ ವಿತ್ ಯು? ನಮ್ಮನೆಗೆ ಬಂದು ಅವ್ರು ಉಳ್ಕೊಂಡಿದ್ದಾರೆ ಅಂದರೆ ಅದು ಯಾಕೆ ಅಂತ ನಾನು ತಿಳ್ಕೊಬೇಕು. ಎಲ್ಲದ್ರ ಹಿಂದೆ ಏನೋ ಲೆಕ್ಕಾಚಾರ ಇದೆ ಅಂತಲೇ ನನಗನ್ನಿಸ್ತಿದೆ. ಅವರು ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ, ಇನ್ನೇನು ಉದ್ದೇಶ ಇರುತ್ತೆ? ಎಲ್ಲಾದ್ರೂ ಏನಾದ್ರೂ ಹುಡುಕ್ತಾ ಇರ್ತೀಯ ನೀನು. ಹರ್ಷ, 700 crores. What? Come here. Look at this. ನೋಡು. My God. 700 crores ಸಾಲ ಇದೆ. ನಂಗೆ ಈಗ ಅರ್ಥ ಆಗ್ತದೆ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ನಮ್ಮಿಂದ ಅಂದರೆ ವರ್ಧನ್ ಕುಟುಂಬದಿಂದ ಅವ್ರಿಗೇನೋ ಹೆಲ್ಪ್ ಬೇಕಾಗಿದೆ. ಅದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗಿರೋದು. ಸಂಪಿಗೆ ಹೂ ಸುವಾಸನೆನ ಇಷ್ಟಪಡದೇ ಇರೋರು ಇರ್ತಾರೆ ಅಂತ ನನಗೆ ಇವತ್ತು ಅರ್ಥ ಆಯ್ತು. ಆರ್ ಯು ಫೀಲಿಂಗ್ ಓಕೆ ನಾವು? ಸಾರಿ ಡಾಕ್ಟರ್, ನಾನು ಯಾಕೆ ಹಾಗೆ ಬಿಹೇವ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನೊಳಗೆ ಇನ್ನೊಬ್ಬ ಯಾರೋ ಸೇರ್ಕೊಂಡ ಹಾಗೆ. ಆ ಸ್ಮೆಲ್ ತೊಗೊಂಡ ತಕ್ಷಣವೇ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲೋ ಬೆಟ್ಟದ ಮೇಲೆ ನಿಂತ ಹಾಗೆ, ಆಟೋದಲ್ಲಿ ಹೋದ ಹಾಗೆ, ನನ್ನ ಹತ್ರ ಯಾರೋ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಹಾಗೆ, ಎಲ್ಲ ಒಟ್ಟೊಟ್ಟಿಗೆ. ಐ ಕಾಂಟ್ ಎಕ್ಸ್ಪ್ಲೇನ್ ಡಾಕ್ಟರ್, ಐ ಕಾಂಟ್ ಎಕ್ಸ್ಪ್ಲೇನ್. ಅಂದರೆ ನಿಮಗೆ ಸಂಪಿಗೆ ಹೂವು ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆಯಿತು. ಈಗ ಮುಂದೆ ಹೋಗೋಣ. ನೋಡಿ, ಇವ್ರನ್ನ ಎಲ್ಲೋ ನೋಡಿದ್ದೀನಿ ಡಾಕ್ಟರ್. ಓಕೆ, ನೆಕ್ಸ್ಟ್ ಹೋಗೋಣ. ನೋಡಿ, ಅನು ಅವರು, ಆರ್ಯವರ್ಧನ್ ಅವ್ರ ಪತ್ನಿ. ನಾನು ಇಲ್ಲಿಗೆ ಬಂದಮೇಲೆ ಇವ್ರ ಪರಿಚಯ ಆಯಿತು. ಪಾಪ ಗಂಡನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ.
ಐ ಥಿಂಕ್ ಶಿ ಇಸ್ ಅ ವಂಡರ್ಫುಲ್ ವುಮನ್. ಓಕೆ. ಹೇಳೋ ಸರ್, ಆರ್ಯ ಸರ್ ಮನೆಗೆ ಬಂದಿರೋ ನೆಂಟರು ಆಸ್ಪತ್ರೆಗೆ ಹೋಗಿದ್ದಾರೆ. ನೆಂಟ್ರ? ಹ್ಞೂ ಸರ್, ಇಲ್ಲೇ ಆಸ್ಪತ್ರೆಗೆ ಬಂದಿ. ಯಾವ ಆಸ್ಪತ್ರೆ? ಅದೇ ನಮ್ಮ ಆಫೀಸ್ ರೋಡಲ್ಲಿ ಇದೆಯಲ್ಲ, ದೊಡ್ಡ ಹಾಸ್ಪಿಟ್ಲು ಅದೇ. ಅಂದರೆ ಅವ್ರು ಮಾತ್ರನಾ? ವರ್ಧನ್ ಮನೆಯವ್ರು ಯಾರು ಜೊತೆಲಿಲ್ವಾ? ಜೊತೆಲಿ ಅಂದರೆ ಈಗಿಲ್ಲ ಸರ್. ಏ ದಡ್ಡ, ಸರಿಯಾಗಿ ಹೇಳೋ, ಈಗಿಲ್ಲ ಅಂದರೆ ಏನರ್ಥ? ಅಂದರೆ ಅನು ಮೇಡಮ್ ಮತ್ತೆ ಶಾರದಾ ಮೇಡಮ್ ಇಬ್ರು ಇದ್ರು, ಆಮೇಲೆ ಅವರು ಕ್ಲಿನಿಕ್ ಹೋದ್ರು. ಆದ್ರೆ ಅವ್ರ ಮನೆಗೆ ನೆಂಟರು ಬಂದಿರಲ್ಲ ಸರ್, ಅವರು ದೊಡ್ಡ ಆಸ್ಪತ್ರೆಗೆ ಹೋದ್ರು. ಅದ್ಯಾವ ನೆಂಟ್ರು? ಈಗ ಶಾರದಮ್ಮನವ್ರು ಅಲ್ಲಿ ಇದಾರಾ ಇಲ್ವಾ? ಇಲ್ಲ ಸರ್. ಸರಿ ಇಡು, ಯಾರು ನೆಂಟ್ರು ಅಂತ ನಾನು ನೋಡ್ತೀನಿ. ಸರಿ ಸರ್. ಮನೆ ಒಳಗಿರೋರ ಮೇಲೆ ಡೌಟ್ ಪಡಬೇಕಾಗಿರೋ ಅಂಥ ಕಾಲ ಇದು. ಅಂಥದ್ರಲ್ಲಿ ಹೊರಗಡೆಯಿಂದ ಬಂದು ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅಂದರೆ ಸುಮ್ಮನೆನಾ? ಅವ್ರ ಇಂಟೆನ್ಷನ್ ಏನೇ ಇರಲಿ, ನಾವು ಕೇರ್ಫುಲ್ ಆಗಿರಬೇಕು. ಇನ್ಸ್ಪೆಕ್ಟರ್ ಇವ್ರು ಯಾಕೆ ಇಲ್ಲಿದ್ದಾರೆ? ನಮಸ್ತೆ. ತಾವ್ಯಾರು? ಹೇಗಿದ್ದೀರಮ್ಮ? ಹುಷಾರಿಲ್ವಾ? ಆಸ್ಪತ್ರೆಗೆ ಬಂದಿದ್ದೀರಿ? ಇಲ್ರಿ, ನಾನು ಆರಾಮಿದ್ದೀನಿ. ನನ್ನ ಮಗಂಗೆ ಆರಾಮಿಲ್ಲ. ಅವ ನೆನಪಿನ ಶಕ್ತಿ ಕಳ್ಕೊಂಡಾನ. ಅವನ ಚಿಕಿತ್ಸೆ ಸಲುವಾಗಿ ಬಂದೀನಿ. ತಾವ್ಯಾರು? ಅಮ್ಮ ನಾನು 1 ಮಿನಿಟ್. ಶಾರದಮ್ಮನವ್ರು ಯಾಕೆ ಕಾಲ್ ಮಾಡ್ಲಿಕ್ಕತ್ತಾರ? ಶಾರದಮ್ಮರು ಇಲ್ಲೇ ಇದ್ದಾರೆ. ಇವ್ರ ಜೊತೆ ನನ್ನನ್ನು ನೋಡಿದ್ರೆ ಕೋಪ ಮಾಡ್ಕೋತಾರೆ. ಅಮ್ಮ ನಿಮ್ಮ ಮುಂದುವರಿಸಿ, ಆಮೇಲೆ ಸಿಗ್ತೀನಿ. ಪ್ರಿಯಾ, ಅನು ಚೆಕಪ್ ಆಯಿತು. ಅಲ್ಲಿ ಸಂಜುದು ಚೆಕಪ್ ಆಗಿದ್ರೆ ಒಟ್ಟಿಗೆ ಹೋಗೋಣವಾ? ಅನ್ನೋದು ಚೆಕಪ್ ಆತೇನು? ನಮ್ದು ಆದಂಗೆ ರೀ. ಆ ಸಂಜು ಆಚೆ ಬರ್ಲಿ ಅಂತ ಕಾಯ್ಲಿಕ್ಕೆ ಹತ್ತೀನಿ. ಅವ ಬಂದ ಅಂದ್ರೆ ಹೊರಡದನ. ಸರಿ, ನಾವು ಕಾರ್ ಹತ್ರ ಕಾಯ್ತಾ ಇರ್ತೀವಿ, ಬಂದ್ಬಿಡಿ. ಹೌದಾ? ಆತು. ಬಂದ, ನಾವು ಹೊಂಟ್ವಿ. ಅನು, ಹೊರಡೋಣವಾ? ಬಾ. ನಾನು ಅಂದ್ಕೊಂಡದಕ್ಕಿಂತ ಇಂಪ್ರೂವ್ಮೆಂಟು ತುಂಬ ಚೆನ್ನಾಗೇ ಇದೆ. ಹೀಗೆ ಕೆಲವು ಸೆಷನ್ಸ್ ಮಾಡೋಣ, ತುಂಬ ಸಹಾಯ ಆಗುತ್ತೆ. ಸರಿ ಡಾಕ್ಟರ್.
ಡಾಕ್ಟ್ರೆ, ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ? ವೆರಿ ಇಂಟ್ರೆಸ್ಟಿಂಗ್. ಅವ್ರ ನೆನಪುಗಳನ್ನ ಟ್ರಿಗರ್ ಮಾಡೋ ಕೆಲವು ವಿಷಯಗಳು ಈ ಸೆಷನ್ನಲ್ಲೇ ಅರ್ಥ ಆಯಿತು. ಈಸ್ ವೆರಿ ರೆಸ್ಪಾಂಡಿಂಗ್. ಟೋಟಲ್ ಮೆಮೊರಿ ಲಾಸ್ ಅಲ್ವೇನೋ ಅನ್ನುವಾಗೆ ರೆಸ್ಪಾಂಡ್ ಮಾಡಿದ್ರು. ಇನ್ನು 2 ಸೆಷನ್ಸ್ ಮುಗಿದ್ರೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಗುಡ್ ಡಾಕ್ಟರ್. ಆ ಸೆಷನ್ ರಿಪೋರ್ಟ್ಸನ್ನು ನಾನು ನೋಡ್ಬೋದಾ? ಶೋರ್. ಅವ್ರಿಗೆ ಹಳೆ ನೆನಪುಗಳೆಲ್ಲ ಬಂದರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ತುಂಬ ಅನುಕೂಲ ಆಗುತ್ತೆ. ಮೇ ಬಿ ಅವ್ರ ವೈಫು ಅನು ಸಹಕಾರ ಇದ್ದರೆ ನಿಮ್ಗೆ ಇನ್ನೂ ಹೆಚ್ಚು ಹೆಲ್ಪ್ ಆಗುತ್ತೆ ಅನಿಸುತ್ತೆ. ನೋನೋ, ಅವರೇ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರ ಸಹಕಾರನ ಹೇಗೆ ತಗೊಳಕ್ಕಾಗತ್ತೆ? ಅದು ಅಲ್ಲದೆ ಗಂಡ ಹೆಂಡತಿ ಮಧ್ಯೆ ಇತ್ತೀಚೆಗೆ ಬಹಳಷ್ಟು ಮನಸ್ತಾಪ ಇತ್ತು ಅನ್ನೋ ಮಾತು ಇದೆ. ಮುಖ್ಯವಾಗಿ ಅನು ಅವ್ರಿಗೆ ಆರ್ಯವರ್ಧನ್ ಅವ್ರ ಮೇಲೆ ಯಾವುದೋ ಕಾರಣಕ್ಕೆ ದ್ವೇಷ ಇತ್ತು ಅನ್ನೋದು ಗೊತ್ತಾಗಿದೆ. ಮತ್ತೆ ಅವ್ರು ಯಾವುದೋ ಮಾನಸಿಕ ಒತ್ತಡದಲ್ಲಿದ್ರು ಅಂತ ಅನ್ಸುತ್ತೆ. 1-2 ಬಾರಿ ಸೈಕಿಯಾಟಿಸ್ಟ್ ಹತ್ರನೂ ಹೋಗಿದ್ದಾರೆ. ಅಲ್ಲಿ ತಾನೇ ಆರ್ಯವರ್ಧನ್ ಅವರ ಮೊದಲನೇ ಹೆಂಡತಿ ರಾಜನಂದಿನಿ ಅಂತನೂ ಕೂಡ ಹೇಳಿದ್ದಾರೆ. ಇಲ್ಲಿ ಯಾವುದು ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್. ತುಂಬಾ ಗೊಂದಲ ಇದೆ. ಐ ಥಿಂಕ್ ರಾಜನಂದಿನಿ ಅವರಿಗೆ ಆರ್ಯವರ್ಧನ್ ಅವ್ರ ಮೇಲೆ ತುಂಬಾ ದ್ವೇಷ ಇತ್ತು. ಅದನ್ನೇ ಅನು ಅವರು ತುಂಬಾ ಮನಸ್ಸಿಗೆ ಹಚ್ಕೊಂಡ್ರು ಅಂತ ಅನ್ಸುತ್ತೆ. ಈ ಎಲ್ಲ ಕಾರಣದಿಂದ ಆರ್ಯವರ್ಧನ್ ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದನ್ನ ನಾವು ಮುಚ್ಚಿಟ್ಟಿದ್ದೀವಿ. ಅಷ್ಟೇ ಅಲ್ಲ, ಆರ್ಯವರ್ಧನ್ ಅವರ ಆಪ್ತ ರಕ್ಷಕ, ಅವರ ಕ್ಲೋಸ್ ಫ್ರೆಂಡ್ ಜೈನ್ ಡೇ ಅವರ ನಡವಳಿಕೆನೂ ಸ್ವಲ್ಪ ವಿಚಿತ್ರವಾಗಿದೆ. ದೊಡ್ಡವ್ರ ಲೈಫ್ಗಳು ಒಂಥರ ಅರ್ಥನೇ ಆಗೋಲ್ಲ. ಆರ್ಯವರ್ಧನ್ ಅವರು ಯಾವಾಗಲೂ ಈ ಕತ್ತಿ ಹಲಗಿನ ಮೇಲೆ ನಡೀತಾ ಇದ್ರು ಅಂತ ಅನ್ಸುತ್ತೆ. ಅವರ ಲೈಫೇ ಒಂಥರ ಮಿಸ್ಟ್ರಿ ಸರ್. ಲೆಟ್ ಸಿ. ಆರ್ಯವರ್ಧನ್ ಅವ್ರಿಗೆ ಮೆಮೊರಿ ಮತ್ತೆ ಬರೋದೇ ಇದಕ್ಕೆಲ್ಲ ಒಂದು ಪರಿಹಾರ. ಸರಿ ಡಾಕ್ಟರ್, ತಗೊಳ್ಳಿ. ನನಗೆ ಬೇರೆ ಇನ್ಫಾರ್ಮೇಶನ್ ಏನಾದ್ರು ಬೇಕಾದರೆ ನಿಮ್ಗೆ ಮತ್ತೆ ನಾನು ಕಾಲ್ ಮಾಡ್ತೇನೆ. ಸರಿ ಸರ್. ಶುಚಿ ಮಾಡಿದಷ್ಟು ಸಮಾಧಾನನೇ ಆಗ್ತಿಲ್ಲ ಸುಬ್ಬು. ಮನಸ್ಸಿನ ಸೂತ್ಕನ ಮನೆ ಒರೆಸಿ ತೀರ್ಸ್ಕೊಳ್ಳೋಣ ಅಂದರೆ ಈಗೇನೆ. ಮಗಳನ್ನ ಕರ್ಕೊಂಬಂದ್ಬಿಡೋಣ ಪುಷ್ಪ. ಅವಳೇ ಬರ್ತೀನಿ ಅಂತ ಅಂದ್ಲಲ್ಲ ಸುಬ್ಬು. ನಾನು ಹೇಳ್ತಿರೋದು ಇವತ್ತಿಗೆ ಮಾತ್ರ ಅಲ್ಲ. ಅನು ಇಲ್ಲೇ ಇದ್ಬಿಡ್ಲಿ ಬಂದು. ತಪ್ಪಾಗುತ್ತೆ ಸುಬ್ಬು. ತಕ್ಷಣ ಇಲ್ಲೇ ಉಳ್ಕೊ ಅಂತ ಹೇಗೆ ಹೇಳೋದು? ಅವಳು ಅಲ್ಲಿದ್ದು ಕಷ್ಟಪಡ್ಬೇಕಾ? ಶಾರದಮ್ಮನವ್ರು ಫೋನ್ ಮಾಡ್ತಿದ್ದಾರೆ. ಏನಂತ ಕೇಳು. ಹಲೋ ಅಮ್ಮ. ಪುಷ್ಪ, ನಾಳೆ ಅಸ್ಥಿ ವಿಸರ್ಜನೆ ಮಾಡ್ತಿದ್ದೀವಿ. ಗಾಡಿ ಕಳಿಸ್ತೀನಿ, ನೀವು ಮತ್ತೆ ಸುಬ್ಬು ಬಂದ್ಬಿಡಿ. ಸರಿ ಅಮ್ಮ. ಅನು ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ಲ, ಆದಷ್ಟು ವಿಶ್ರಾಂತಿ ತಗೊಳಕ್ ಹೇಳಿದ್ದಾರೆ. ಆದ್ರೆ ಅವಳು ಕೇಳ್ಬೇಕಲ್ಲ. ಸಮಯ ತಗೊಳುತ್ತೆ ಪುಷ್ಪ, ಆದ್ರೆ ಸರಿ ಹೋಗ್ತಾಳೆ. ಅನು ನಮ್ಮೆಲ್ರಿಗಿಂತ ಗಟ್ಟಿ. ಆರ್ಯನ್ ಮೇಲಿರೋ ಪ್ರೀತಿನೇ ಅವಳಿಗೆ ಬೇಲಿ. ಸರಿ ಹೋಗ್ತಾಳೆ, ಯೋಚನೆ ಮಾಡಬೇಡಿ. ಸರಿ ಪುಷ್ಪ, ನಾಳೆ ಬನ್ನಿ. ಸರಿ ಅಮ್ಮ. ನಾವ್ ಅಲ್ಲೇ ಇರ್ಬೋದಿತ್ತು ಸುಬ್ಬು.
ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೋಬೇಕಾದವಳು ಗಂಡನ ಅಸ್ಥಿ ವಿಸರ್ಜನೆ ನೋಡೋ ಹಾಗಾಯ್ತು.